ಎಲ್ಲರೂ ಗಣಿತನ ಸರಿಯಾಗಿ ಮಾಡ್ರಿ, ತಿಳ್ಕೊರಿ. ಅನುಕ್ರ ನಂಬರ್ ಮುಗೀತಿದ್ದು. ಮುಂದಿನ ಗಣಿತಗಳು ಏನು ಬರ್ತಾವ ನಿಮಗೆ ಸಣ್ಣ ಮುಂದಿನ ಅನುಕ್ರ ನಂಬರ್ ಎಷ್ಟು ಬರ್ತದ? 4 ಬರ್ತದ. ಇನ್ನು 2 ಅನುಕ್ರ ನಂಬರ್ ಅದು ಜೂನ್ದಿಂದ ಅಭ್ಯಾಸ ಹಾಕ್ಲಿಕ್ಕೆ ಚಾಲು ಮಾಡ್ತದ. ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾತ ವಿಡಿಯೋ ಆನ್ ಮಾಡಿ ನೋಡ್ರಿ. 100ರಿಂದ ಭಾಗವಾಗುವ ಸಂಖ್ಯೆ. 100ರಿಂದ ಅಂದರೆ ಯಾವುದೇ ಸಂಖ್ಯೆಯ ಕೊನೆಗೆ 2 ಸೊನ್ನೆಗಳಾಗಿರಬೇಕು. ಆಮೇಲೆ 1000ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಅಂತ ಕೇಳಿದ ಅಂದರೆ ಯಾವುದೇ ಸಂಖ್ಯೆಯ ಕೊನೆಗೆ 3 ಸೊನ್ನೆಗಳಾಗಿದ್ದರೆ ಅದು 1000ದಿಂದ ಭಾಗ ಹೋಗ್ತದೆ. 10ರಿಂದ ಭಾಗ ಹೋಗ್ಬೇಕಾದ್ರೆ ಕನಿಷ್ಠ ಸಂಖ್ಯೆಯ ಕೊನೆಗೆ 1 ಸೊನ್ನೆ ಆಗಿರ್ಬೇಕು. 2 ಇದ್ರೂ ನಡೀತಾವೆ. 100ಕ್ಕೆ 3 ಸೊನ್ನೆ ಇದ್ದರೆ ನಡೀತಾವೆ, ಆದ್ರೆ 1 ಸೊನ್ನೆ ಇದ್ದರೆ ನಡೆಯಂಗಿಲ್ಲ. ಕನಿಷ್ಠ 100ಲೆ ಭಾಗ ಹೋಗ್ಬೇಕಾದ್ರೆ ಕೊನೆಗೆ 2 ಸೊನ್ನೆಗಳು ಇರಬೇಕು. ನೆನ್ಪಿಟ್ಟುಕೊಡ್ರಿ, ಹುಡುಕಾಡ್ರಿ. 100ರಿಂದ ಭಾಗವಾಗುವ ಸಂಖ್ಯೆ ಕೊನೆಗೆ 2 ಸೊನ್ನೆವ, 3 ಇದ್ರೂ ನಡೀತದ. ಆಮೇಲೆ ಇಲ್ಲಿ ಒಂದೇ ಸೊನ್ನೆದ 100ಲೆ ಭಾಗ ಹೋಗುದಿಲ್ಲ. ಇದು ಒಂದೇ ಸೊನ್ನೆದ 100ಲೆ ಭಾಗ ಹೋಗುದಿಲ್ಲ. ಇದು ಒಂದೇ ಸೊನ್ನೆದ 100ಲೆ ಭಾಗ ಹೋದ. ಇದು ಸೊನ್ನೆ ಕನಿಷ್ಠ 2 ಸೊನ್ನೆಗಳಾಗಿರಬೇಕು. ಅವ ಹೆಚ್ಚಿಗಿದ್ದರೂ ನಡೀತದ, ಕನಿಷ್ಠ ಮಾತ್ರ 2 ಸೊನ್ನೆಗಳಾಗಿರ್ಬೇಕು. ಉತ್ತರ ಸಂಖ್ಯೆ ಎ. 100ರಿಂದ ಭಾಗಿಸಲ್ಪಡುವ ಸಂಖ್ಯೆ ಎ. ಒಂದು ಸಂಖ್ಯೆ 6ರಿಂದಲೂ ಭಾಗವಾದರೆ ಅದು. ಒಂದು ಸಂಖ್ಯೆ ನೀವು 6 ತಗೋರಿ, ಒಂದು ಸುಮ್ಮ 6 ತಗೊಂಡ್ಬಿಡ್ರಿ ನೀವು. ಇದು ಕಡ್ಡಾಯ 2ರಿಂದ ಮತ್ತು 3ರಿಂದ ಭಾಗ ಹೋಗ್ತದೆ. ಅದನ್ನೇ ಮುಂದೆ ನೋಡ್ರಿ, 2 ಮತ್ತು 3ರಿಂದಲೂ ಭಾಗವಾಗುತ್ತದೆ. 3ರಿಂದಲೂ ಭಾಗವಾಗುವುದು ಆಗ್ತದ. 2 ಮತ್ತು 10ರಿಂದ ಆಗುವುದಿಲ್ಲ. 4ರಿಂದ ಮತ್ತು 8ರಿಂದ ಆಗುವುದಿಲ್ಲ. ಈ 3ರಿಂದ ಒಂದೇ ಸಂಖ್ಯೆ ಕಡ್ಡಾಯವಾಗಿ 6. ಏನು ಹೇಳಿ, ಒಂದು ಸಂಖ್ಯೆ 6ರಿಂದಲೂ ಭಾಗವಾದರೆ, ಯಾವುದೇ ಒಂದು ಸಂಖ್ಯೆ 6ರಿಂದ ಭಾಗ ಆಗ್ತಿತ್ತು ಅಂತಂದ್ರೆ ಅದು ಕಡ್ಡಾಯವಾಗಿ 2ರಿಂದ ಮತ್ತು 3ರಿಂದ ಭಾಗ ಹೋಗ್ತದಂತ ನಿಶ್ಚಿತವಾಗಿ ತಿಳ್ಕೊಬೇಕು. ಒಂದು ಉದಾಹರಣೆಗಾಗಿ ಹೆಚ್ಚಿಗೆ ಭಾಗ ಹೋಗ್ಬೋದು. ಕನಿಷ್ಠ 6ಕ್ಕೆ ನೀವು ಕೊಟ್ಟಾಗ ಅಂತಂದ್ರೆ 2 ಮತ್ತು 3 ಅಂತ ಹೇಳಿ ಉತ್ತರ ಸಂಖ್ಯೆ ಎ ಹಾಕ್ರಿ. ಒಂದು ಉದಾಹರಣೆ ನೋಡೋಣ. 6ರ ಮಧ್ಯಾಗ ಈಗ 12 ಇಟ್ಕೊಂಡ್ಬಿಡ್ರಿ. 12 ಇಟ್ಕೊಂಡ್ಬಿಡ್ರಿ. 12 ಇಟ್ಕೊಂಡ್ರಿ, 2ರಲ್ಲಿ ಹೋತು, 3ಲೇನು ಹೋತು, ಆಮೇಲೆ 3ರಿಂದ ಹೋತು. 2 ಮತ್ತು 10ರಿಂದ ಹೋಗಲಿಲ್ಲ. 4ರಿಂದ ಮತ್ತು 8ರಿಂದ ಹೋಗಲಿಲ್ಲ. ಯಾವುದೇ ಒಂದು ಅಂಕಿ 6ರ ಅಪವರ್ತ್ಯಗಳು 2ರಿಂದ 3ರಿಂದ ಹೋಗೇ ಹೋಗ್ತಾವೆ. ಅದಕ್ಕೆ ಎಕ್ಸಾಕ್ಟ್ಲಿ ಉತ್ತರ ಯಾವ್ದಾಗ್ತದೆ? 2 ಮತ್ತು 3 ಉತ್ತರ ಸಂಖ್ಯೆ ಎ. ಒಂದು ಸಂಖ್ಯೆ 10ರಿಂದ ಭಾಗವಾದರೆ, ಒಂದು ಸಂಖ್ಯೆ ಯಾವುದೇ ಒಂದು ಸಂಖ್ಯೆ 10ರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಆ ಸಂಖ್ಯೆ ಅಪವರ್ತ್ಯಗಳಾಗಿವೆ. ನೋಡ್ರಿ, ಯಾವ 10ರಿಂದ ಭಾಗವಾದರೆ 10ಕ್ಕೆ ಭಾಗ ಹೋಗೋ ಸಂಖ್ಯೆಗಳು ಯಾವ ನೋಡ್ರಿ. ಈಗ 10ಕ್ಕೆ ನೋಡ್ರಿ ಯಾವ ಹೋಗ್ತಾವ, ನೀವು ನೋಡ್ಕೊರಿ. ಇದಕ್ಕೆ ಇದು 2ರಲ್ಲೇನು ಹೋಗ್ತದ, ಇದು 5ರಲ್ಲೇನು ಹೋಗ್ತದೆ. 2ರಲ್ಲೇ ಮತ್ತು 5ರಲ್ಲೇ ಹೋಗ್ತದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಗಣಿತಗಳನ್ನ ತಿಳಿಸ್ಯಾಗ ನೀವು. ಇದು 2ರಲ್ಲೇನು ಹೋಗ್ತದ, ಇದು 5ರಲ್ಲೇನು ಹೋಗ್ತದ ಅಂದ್ರೆ 2ಕ್ಕೆ ಏನಂತಾರ? ಅಪವರ್ತನ ಅಂತಾರೆ. ಇವಕ್ಕೆ 2ರ ಅಪವರ್ತ್ಯ ಏನು? 10. ಇದಕ್ಕೆ ಅಪವರ್ತ್ಯ ಅಂತಾರೆ. ಇದಕ್ಕೆ ಅಪವರ್ತ್ಯ, ಇದಕ್ಕೆ ಅಪವರ್ತನ. ಯಾವ ಸಂಖ್ಯೆಯು ಭಾಗಿಸ್ಕೋತದಲ್ಲ, 2ರಿಂದ ಭಾಗಿಸಲ್ಪಡುವ ಸಂಖ್ಯೆ ಏನು? ಅಪವರ್ತ್ಯ. 10ರಿಂದ ಭಾಗಿಸಲ್ಪಡುವ ಅಂದ್ರೆ ಭಾಜಕಗಳು. ಇದು ಭಾಜ್ಯ, ಇದು ಭಾಜಕಗಳು. ಭಾಜಕಗಳಿಗೆ ಏನಂತಾರ? ಭಾಜ್ಯಕ್ಕೆ ಏನಂತಾರ? ಭಾಜ್ಯಕ್ಕೆ ಏನಂತಾರ? ಅಪವರ್ತ್ಯ ಅಂತಾರ. ಅಂದ್ರೆ 2ರಿಂದ ಭಾಗಿಸಿಕೊಳ್ಳುವ ಸಂಖ್ಯೆ ಅಥವಾ 5ರಿಂದ ಭಾಗಿಸಿಕೊಳ್ಳುವ ಸಂಖ್ಯೆಗೆ ಅಪವರ್ತ್ಯಗಳು ಎಂದು ಕರೆಯುತ್ತಾರೆ. 10ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಅಪವರ್ತನಗಳು ಎಂದು ಕರೆಯುತ್ತಾರೆ. ಈ ಪ್ರಶ್ನೆ ನೋಡು. 2 5ಕ್ಕೆ ಏನು ಅಂದ್ಬಿಡ್ತೀರಿ? 10ಕ್ಕೆ 2ರಲ್ಲೇನು ಭಾಗೋತು, 5ರಲ್ಲೇನು ಭಾಗೋತಂದ್ರೆ ಈ 2 ಅಂಕೆಗಳಿಗೆ ಏನಂತಾರಂದ್ರೆ ಅಪವರ್ತ್ಯಗಳು ಅಲ್ಲ, ಅಪವರ್ತನಗಳಾಗಿವೆ. ಅಪವರ್ತ್ಯ ಅಂದ್ರೆ ಇವಕ್ಕಂತಾರೆ. ಇವಕ್ಕೇನಂತಾರೆ? ಅಪವರ್ತನಗಳು ಅಂತಾರೆ. ಇವಕ್ಕೇನಂತಾರೆ? ಇವಕ್ಕ ಅಪವರ್ತನಗಳು. ಅಪವರ್ತನಗಳಾಗಿವೆ. ಅಪವರ್ತ್ಯ ಏನಂತಾರೆ? ಇವಕ್ಕೆ 10 ಅಪವರ್ತ್ಯವಾಗಿದೆ ಅಂತ ಬರೀಬಹುದು.
ಆದರೆ 2 ಮತ್ತು 5 ಇವು 10ರ 2 ಮತ್ತು 5 10ರ ಅಪವರ್ತನಗಳಾಗಿವೆ. ಅಂದರೆ ಅಪವರ್ತ್ಯ ಅಂದರೆ ಏನು? ಭಾಜ್ಯ. 2ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಭಾಜ್ಯ ಅಂತಾರ, ಅಥವಾ 2ರಿಂದ ಭಾಗಿಸಿಕೊಳ್ಳುವ ಸಂಖ್ಯೆ ಅಪವರ್ತ್ಯ ಅಂತಾರ. ಯಾವ ಸಂಖ್ಯೆ ದೊಡ್ಡದು? ಭಾಜ್ಯ ಯಾವಾಗಲಾದರೂ ಇದಕ್ಕೆ ಭಾಜ್ಯ, ಇದು ಭಾಜ್ಯ, ಇದು ಭಾಜಕ. ಭಾಜಕದಿಂದ ಭಾಗ ಹೋಯ್ತು ಅಂದ್ರೆ ಅವಕ್ಕೆ ಅಪವರ್ತನ ಅಂತಾರ. ನಿಶೇಷವಾಗಿ ಭಾಗಿಸಲ್ಪಟ್ಟರೆ ಮಾತ್ರ ಶೇಷ ಉಳಿತಂದ್ರೆ ಅಲ್ಲ. ನೋಡಿ, 5ರಲ್ಲಿ ಇದು ಭಾಗ ಹೋಯ್ತು, 5ರ ಅಪವರ್ತ್ಯ, 10ರ ಅಪವರ್ತನ, 2ರ ಅಪವರ್ತ್ಯ, 10ರ ಅಪವರ್ತನ 2. ಈ 2 ಮತ್ತು 5 10ರ ಸಾಮಾನ್ಯ ಅಪವರ್ತನಗಳು. ಇನ್ನು ಉತ್ತರ ಸಂಖ್ಯೆ ಇನ್ನನ್ನ ಈ 30ರಿಂದ ಮಗ್ಗಿ ಬರೀತೀರಿ ನೀವು. ಸಣ್ಣ ಉದಾಹರಣೆ, 30ರ ಮಗ್ಗೆಗಳಿಗೆ ಏನಂತಾರೆ? ಅಪವರ್ತ್ಯಗಳು ಅಂತಾರೆ ಇವಕ್ಕೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ. 30ರ ಅಪವರ್ತ್ಯಗಳನ್ನು ಬರೆಯರಿ. 30ರ ಮೊದಲು 5 1 2 3 4 ಅಪವರ್ತ್ಯಗಳನ್ನು ಬರೆಯರಿ. ಅಂದ್ರೆ ಮಗ್ಗಿ ಬರೆಯದಾಗ 30ರ 4 ಅಪವರ್ತ್ಯಗಳನ್ನು ಬರೆಯರಿ. ಅರ್ಥ ಏನು ಮಾಡ್ಕೋಬೇಕು? 30ರ ಮಗ್ಗಿ ಬರಿಬೇಕು, 4 ಕ್ರಮಬದ್ಧವಾಗಿ ಬರೀಬೇಕು. 30ರ ಅಪವರ್ತನಗಳು ಅಂದ್ರೆ 30ಕ್ಕೆ ಭಾಗಿಸಲ್ಪಡುವಂತ ಸಂಖ್ಯೆಗಳಿಗೆ ಏನಂತಾರೆ? ಅಪವರ್ತನಗಳು ಅಂತಾರೆ. ಇದು ಅಪವರ್ತ್ಯ ಆಯ್ತು. ಇದು ನೋಡ್ರಿ, ಇದು ಏನಾಗ್ತದ? ಈ 30 60 90 120ಕ್ಕೆ ಇದು ಅಪವರ್ತನ ಆಗ್ತದೆ. ಇದು ಅಪವರ್ತ್ಯ ಆಗ್ತದೆ. ನೋಡ್ರಿ, ಅರ್ಥ ಮಾಡ್ಕೊರಿ. ಇದು ಅಪವರ್ತ್ಯ. ಇವು ಭಾಗಿಸುವಂತ ಅಂಕೆಗಳು, ಇವು ಅಪವರ್ತನಗಳು ಅಂತ. 30ರ ಅಪವರ್ತನಗಳು 2 3 5 6 10. ಮುಂದೆ ಇನ್ನೊಂದು 15. ಹಂಗೆ ಬರ್ತಾವ, ಸಾಕಷ್ಟು ಬರ್ತಾವ. 15 ಬರ್ತಾವ. 15 ಆದ್ರಿಂದ 30 ಬರ್ತಾವ. ಇವೇನಂತಾರೆ? ಇವಕ್ಕ 30ರ ಎಲ್ಲ ಅಪವರ್ತನಗಳು. 30ರ ಎಲ್ಲ ಅಪವರ್ತನಗಳು ಒಂದೂ ಬರ್ತವೆ. ಇಲ್ಲಿ 30 ಬಂತಂದ್ರೆ ಏನಾಗ್ತದೆ? ಇಲ್ಲಿ 1 ಬಂದ್ಬಿಡ್ತಾವ. ಸುಮ್ ತಿಳ್ಕೊರಿ. ಇಲ್ಲಿ 30 ಹಚ್ಚಿದ್ರೆ ಇಲ್ಲಿ 1 ಹಚ್ತೀರಿ. 1 2 3 ಆಮೇಲೆ 5 6 10 15 30. 30ರ ಎಲ್ಲ ಅಪವರ್ತನಗಳು. ಇವಕ್ಕೆಲ್ಲ ಅಪವರ್ತನಗಳು ಅಂತಾರೆ. ಯಾಕಂದ್ರೆ ನಿಮ್ಗೆ ಸಾಮಾನ್ಯ ಅಪವರ್ತನಗಳನ್ನು ಕೇಳೋದು ಮುಂದಿನ ಅನುಕ್ರಮದಾಗ ಬರ್ತವೆ. ಅದಕ್ಕೆ ಈಗ ನೀವು ಮುನ್ಸೂಚನೆಯಾಗಿ ತಿಳಿಸೋದು 30ರ ಅಪವರ್ತ್ಯಗಳು ಇವು. ಇದು 30ರ ಅಪವರ್ತನಗಳು. 30ರ ಎಲ್ಲ ಅಪವರ್ತನಗಳನ್ನು ಕಂಡುಹಿಡ್ರಿ. ಅಂದ್ರೆ 30ಕ್ಕೆ ಭಾಗಿಸಲ್ಪಡುವಂತಹ ಎಲ್ಲ ಅಂಕೆಗಳನ್ನು ಹೊರಗೆ ತೆಗೆದು ಅಪವರ್ತನಗಳು. ಇವು ಸಣ್ಣ ಹುಡುಗರು ಸರಿಯಾಗಿ ತಿಳ್ಕೊಬೇಕು. ಇವುಗಳನ್ನು ಲಕ್ಷ್ಯ ಕೊಟ್ಟು ನೀವು TV ಒಳಗೆ ನೋಡ್ರಿ. ಇವೆಲ್ಲ ಏನು ಯೂಟ್ಯೂಬ್ ವಿಡಿಯೋಗಳು. ಲೈಕ್ ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಥ್ಯಾಂಕ್ ಯು ಬೈ. ಎಲ್ಲರೂ ಚೆನ್ನಾಗಿ TV ಒಳಗೆ ನೋಡ್ರಿ. ಬರ್ಕೋರಿ ಫೇರ್ದಾಗ.